शहरात भटक्या कुत्र्यांचा वाढता उपद्रव आणि रस्त्यांवरील खड्ड्यांची गंभीर समस्या असूनही महानगरपालिकेकडून प्रभावी उपाययोजना होत नसल्याचा आरोप करत नगरसेवकांनी सर्वसाधारण सभेत अधिकाऱ्यांवर तीव्र नाराजी व्यक्त केली। शहरातील श्रीनगर, रामतीर्थनगर, गांधीनगरसह विविध भागात भटक्या कुत्र्यांची संख्या मोठ्या प्रमाणात वाढली असून दररोज नागरिकांवर कुत्र्यांच्या हल्ल्यांच्या घटना घडत आहेत। लहान मुले, ज्येष्ठ नागरिक आणि दुचाकीस्वार भीतीच्या वातावरणात प्रवास करत असल्याचे नगरसेवकांनी सभेच्या निदर्शनास आणून दिले। भटके कुत्रे पकडण्याचे कंत्राट घेतलेल्या संस्थेच्या कार्यपद्धतीवरही सदस्यांनी असंतोष व्यक्त केला। नागरिकांकडून तक्रारी आल्यानंतर तात्काळ कारवाई करण्याऐवजी 4-5 दिवसांनी कर्मचारी कुत्रे पकडण्यासाठी येतात। प्रत्येक प्रभागातून भटक्या कुत्र्यांच्या व्यवस्थापनासाठी सुमारे 2 लाख रुपये जमा केले जात असतानाही त्या निधीचा योग्य वापर होत नसल्याचा आरोप करण्यात आलाय। आरोग्य अधिकारी हनुमंत कलादगी आणि लक्ष्मी निप्पाणीकर यांनी सांगितले की बेळगाव शहरात सुमारे 35,000 भटके कुत्रे असून दररोज केवळ 8 ते 10 कुत्रे पकडले जात आहेत। ಇಲ್ಲಿಂದ 40,000 ನಾಯಿಗಳು ಮೇಡಮ್। ಇವರು ಎಬಿಸಿ ಸೆಂಟರ್ನ ನಾವು ನಡೆಸ್ತೇವೆ ಹೇಳಿ ಮಾಡಿಲ್ಲ ಮೇಡಮ್। ಇವರು ಎಬಿಸಿ ಸೆಂಟರ್ನಾಗ ದಿವಸಕ್ಕೆ 10 ನಾಯಿಗಳು ಹಿಡಿಯಕ್ಕೆ ಆಗಂಗಿಲ್ಲ ಮೇಡಮ್। ಇವ್ರಿಗೆ 2-3 ನಾಯಿಗಳು ಹತ್ತು ಸಿಗ್ತಾವೆ। ಎಬಿಸಿ ಸೆಂಟರ್ ಇಂದ ಏನು ಉಪಯೋಗ ಆಗಂಗಿಲ್ಲ ಮೇಡಮ್। ಮನುಷ್ಯರ ಜೀವನ ಏನಿಲ್ಲ ಮೇಡಮ್, ನಾಯಿಗಳ ಜೀವನಕ್ಕಿಂತ ಒಂದು ಇಂಪಾರ್ಟೆಂಟ್ ಐತಿ ಮೇಡಮ್। ಈಗ ಒಬ್ರು ನಮಗೆ ಇಲ್ಲಿ ನಮ್ಮ ಸೀನಿಯರ್ ಪ್ರೆಸಿಡೆಂಟ್ ಸಾಹೇಬರು ಹೇಳ್ತಿದ್ರು ಮೇಡಮ್, ಹೋದ ವರ್ಷದಿಂದ ಮೇಡಮ್ 16,000 ನಾಯಿ ಟಾಪ್ 5 ಕೇಸಸ್ ಆಗಿ ನಮ್ಮ ಬೆಳಗಾವಿ ಜಿಲ್ಲೆ ಒಳಗೆ 12 ಜನ ತಿಳ್ಕೊಂಡ್ರು ಮೇಡಮ್। ಇದೇ ವರ್ಷ ಮೇಡಮ್ ಈಗ ಆಲ್ರೆಡಿ 2 ಜನ ಡೆತ್ ಆಗಿದ್ರು ನಮ್ಮ ಬೆಳಗಾವಿ ಜಿಲ್ಲೆ ಒಳಗೆ। ಕಳೆದ ವರ್ಷ ವಿನಂತಿದ್ದಾರೆ, ಸೊ ಅದ್ರ ಬಗ್ಗೆ ಒಂದು ಏನಾದರೂ ನಿರ್ಣಯ ತಗೋಬೇಕಂತ ಹೇಳಿ ಒಂದು ವಿನಂತಿ ಮಾಡ್ತೀವಿ ಮೇಡಮ್। ಇಲ್ಲ ಅಂದ್ರೆ ಬರುವಂತ ದಿನದಾಗ ಬೆಳವಣಿಗೆ ಇಲ್ಲಿ ಜನರು ಕಡಿಮೆ ನಾಯಿಗಳು ಹೆಚ್ಚಿಗೆ ಆಗುವಂಥದ್ದು ಸಂಭವ ಐತ್ರಿ ಮೇಡಮ್। ಇಲ್ಲ 100% ಆಗ್ತೈತ್ರಿ ಮೇಡಮ್, ಯಾಕಂದ್ರೆ ನಾಯಿಗಳು ಗ್ರೋತ್ ರೇಟ್ ಭಾಳ ಹೈ ಐತ್ರಿ ಮೇಡಮ್। ಸೊ ಹಿಂಗಾಗಿ ಜನರು ಕಡಿಮೆ ಸಿಗ್ತಾರೆ, ಆಮೇಲೆ ನಾಯಿಗಳು ಹೆಚ್ಚಿಗೆ ಸಿಗಾಗ್ತದೆ ನೋಡ್ರಿ ಮೇಡಮ್ ಬೆಳಗಾವ್ ಮಹಾನಗರಪಾಲಿಕೆ ಇದ್ರು ಮೇಡಮ್। ಸೊ ಅದನ್ನ ಒಂದು ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕಂತ ಒಂದು ವಿನಂತಿ ಮೇಡಮ್। ಮತ್ತೆ ಇನ್ನೊಂದು ಮೇಡಮ್, ಈ ಡಾಗ್ ಶೆಲ್ಟರ್ ಅಂತ ಏನು ಮಾಡ್ತಾರೆ ಮೇಡಮ್, ಡಾಗ್ ಶೆಲ್ಟರ್ದು ಅವರು ಒಂದು ಮಾಹಿತಿ ನಮ್ಗೆ ಯಾರೋ ಬಂದು ಇನ್ನೂವರೆಗೂ ಹೇಳಿಲ್ಲ ಮೇಡಮ್। ನಂಗೆ ಏನು ಅನ್ಸುತ್ತೆ ಮೇಡಮ್, ಜಸ್ಟ್ ಗೌರ್ಮೆಂಟ್ ಪ್ರಿಮೈಸಸ್ ರೀ, ಫಾರ್ ಎಕ್ಸಾಂಪಲ್ ಮಹಾನಗರಪಾಲಿಕೆ ಕೋರ್ಟ್ ಕಂಪೌಂಡ್ ರೀ ಅಥವಾ DC ಕಂಪೌಂಡ್ ಇದ್ರೊಳಗೆ ಇರುವಂಥ ನಾಯಿಗಳು ಅಷ್ಟೇ ಶಿಫ್ಟ್ ಮಾಡಲ್ರಿ ಅವರು, ಹೊರಗೆ ಸಾರ್ವಜನಿಕರ ಲೆವೆಲ್ನಾಗ ಗಲ್ಲಿ ಒಳಗೆ ಇರುವಂಥ ನಾಯಿಗಳು ಶಿಫ್ಟ್ ಮಾಡಂಗಿಲ್ಲ। ಸೊ ಅದನ್ನ ಸ್ವಲ್ಪ ಅದ್ರ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡಬೇಕಂತ ವಿನಂತಿ ಮಾಡ್ತೀನಿ ಮೇಡಮ್। अनुदानाच्या कमतरतेचे कारण देत संपूर्ण रस्त्याचे बांधकाम किंवा पुनर्बांधणी न करता केवळ खड्डे बुजवण्याच्या कामाला प्राधान्य दिलं जात आहे। त्यामुळे नागरिकांचा कर रूपाने जमा होणारा पैसा वाया जात असल्याचा आरोप सदस्यांनी केला। ಅಧಿಕಾರಿಗಳು ಕಮಿಷನರ್ ಅವರಿಗೆ ನಾವು ಆದೇಶ ಮಾಡಿ ಕೊಟ್ಬಿಡ್ಲೆ ಅವ್ರ ಜಾಗ ಹುಡುಕೇರಿ ಇಂತಲ್ಲಿ ಒಂದು ಪಾಯಿಂಟ್ ಐತೆ ಅಂತೇಳಿ ಅದನ್ನ ಪುಟ್ಟ ಮಾಡಿ ಅಲ್ಲೇ ಏನಾರ ಒಂದು ಶೆಲ್ಟರ್ ಮತ್ತೊಂದು ಮಾಡಕ್ಕೆ ಹೋಗ್ಬಿಡ್ದ ಅದು ಅಧಿಕಾರಿಗಳು ಮತ್ತೊಬ್ರಿಗೆ ಹೇಳೇ ಇರ್ತಾರೆ। ಆ ಜಾಗದವ್ರ ಇವತ್ತು ಅಲ್ಲಿ ನಮ್ದು ಜಾಗ ಕೊಡಬೇಡ್ರಿ ಅಂತ ಅಲ್ಲಿ ಮಂದಿನ ಸ್ಟ್ರೈಕ್ 1 ದಿವಸ ಮುಗಿಸ್ತೀನಿ ಸ್ಟ್ರೈಕ್ ಮಾಡಕೈತ್ರಿ ಅಂದ್ರೆ ಇದನ್ನ ನಾವು ಸಂಗೊಳ್ಳಿ ರಾಯಣ್ಣ ಸರ್ಕಲ್ದಾಗ ಅಥವಾ ಚೆನ್ನಮ್ಮದಾಗ ಈ ಶೆಲ್ಟರ್ ಮಾಡಕೈತನ ಔಟ್ಸೈಡ್ ದ ಸಿಟಿ ನಾವು ಮಾಡ್ಬೇಕು ಯಾವುದೇ ಪ್ರಾಜೆಕ್ಟ್। ಈಗ ನೋಡ್ರಿ, ನಾವು ಒಂದು ಸಿಟಿ ಟೂರ್ ಹೋದಾಗ ಸೆಕೆಂಡರಿ ಸ್ಟೇಷನ್ಗಳನ್ನ 3 ನಮ್ಗೆ ಹುಡುಕಾಗಬಾರ್ದು। ನೀವು ಮಹಾನಗರ ಅವರು ಡಿಸಿಗೆ ಬರ್ರಿ, DC ಅವ್ರು ಕೊಡ್ಲಿ ಅಂತ DC ಅವ್ರ ಮುಂದೆ ಫೈಲ್ಗಳು ಬಿದ್ದಾವ, ಯಾಕೋ ಏನೋ ಗೊತ್ತಿಲ್ಲ, ಆ DC ಅವ್ರ ಮುಂದೆ ಫೈಲ್ ಬಿದ್ದು ಅಲ್ಲೇ ಬಿದ್ದಾವ, ಅಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಅಂತಾರ ಅವು ತಕರಾರು ಬರಾಕಿದ್ದಾವ। ಇದ್ದದ ಅಧಿಕೃತ ನಾವು ಯಾಕೆ ನಮ್ಗೆ ಏನ್ ಹೇಳ್ತೈತಿ, ಈಗ ಒಂದು ಹೈವೇ ಮಾಡಿದ್ದು, ಒಂದು ವಿಮಾನ ನಿಲ್ದಾಣ ಮಾಡಿದ್ದು, ರೈಲ್ವೆ ಸ್ಟೇಷನ್ ಮಾಡಿದ್ದು ಯಾಕೆ ಪ್ರಕಾರ ನಾವು ವಶಪಡಿಸ್ಕೊಂಡೋದು। ಈಗ ಅಲ್ಲಾರವಾಡದಲ್ಲಿ 3 ವರ್ಷ ನಮ್ದು ಮಾಡಕ್ಕಾಗಬಾರ್ದು। ಇದು ಯಾರ ಅರ್ಚನೆ ಮಾಡತ್ತಾರೋ ಯಾವ ಇದೆ ನಿಮ್ಗೆ ನಾ ಹೇಳಂಗಿಲ್ಲ, ಅದನ್ನ ನೀವೇ ನೋಡ್ಕೊರಿ। ಮತ್ತು ಅವ್ರಿಗೂ ಡಿಫಿಕಲ್ಟೀಸ್ ಈಗ ಏನು ಹೇಳ್ಕೊಳತ್ತಾರ, 4 ಸ್ಟೇಷನ್ಗಳನ್ನ ಈಗಾಗಲೇ ಶೆಲ್ಟರ್ ಮಾಡ್ಬೇಕಂತೇಳಿ ಅಧಿಕಾರಿಗಳು ಗೊತ್ತಾ ಮಾಡಿದ್ರು। ನಮ್ಮ ದೊಡ್ಡ ಚರ್ಚೆ ಆಗೈತಿ, ತಮ್ಮ ಮುಂಜಾಮು ಧ್ವನಿ ಇದ್ರ ಅವಾಗ ಅಧ್ಯಕ್ಷರ ಅವಾಗೂ ಚರ್ಚೆ ಐತಿ, ತಾವು ಇದ್ದಾಗ ಆಗೈತಿ। ಬಟ್ ಡಿಫಿಕಲ್ಟೀಸ್ ಏನಪ್ಪಾ ಅಂದ್ರೆ ಅವ್ರಿಗೆ ಅಧಿಕಾರಿಗಳು ಎಲ್ಲಿ ಗುರ್ತಾಸ್ತಾರೋ ಎಲ್ಲಿ ಜಾಗ ಹುಡುಕ್ತಾರೋ ಅದು ಇಮಿಡಿಯೇಟ್ಲಿ ಅಲ್ಲಿ ಅವ್ರು ಆಕ್ಟಿವ್ ಆಗಿ ಪಬ್ಲಿಕ್ ಎಲ್ಲ ತಂದು ನಿಲ್ಲಿಸಿ ಹೋರಾಟ ಮಾಡಿ ಅದನ್ನ ಹೊಡೆದಂಗೆ ನೋಡ್ಕೊಳತ್ತೆ। ಫಂಡ್ ಐತಿ, ಫಂಡ್ ಎಲ್ಲರೂ 2 ಲಕ್ಷ ರೂಪಾಯಿ ತೆಗೆದಿಟ್ಟ ಇದ್ವು। ಅದಲ್ಲದೆ ನಮ್ಮ ಮಹಾನಗರ ಪಾಲಿಕೆ ಒಳಗೆ ಇನ್ನೂ ಒಂದು ಫಂಡ್ ಬಂದದ, ಎಲ್ಲ ರೆಡಿ ಐತಿ। ಇನ್ಫ್ರಾಸ್ಟ್ರಕ್ಚರ್ ಮಾಡ್ಕೊಂಡು ನಾವು ABC ಮಾಡ್ಕೋಬೇಕು। ಇದ್ದದ್ದು ಒಂದು ದನಗಳದು ಇದ್ದದ್ದು ಅಲ್ಲಿ ಬಂದಾತು, ಅದಕ್ಕೆ ಒಂದಿಟ್ಟು ನಮ್ಮ ಅಂದ್ರೆ ಜಿಲ್ಲಾಡಳಿತದಿಂದ ಸಹಕಾರ ಆಗಬೇಕು।
ಜಿಲ್ಲಾಡಳಿತದಿಂದ ಸರ್ಕಾರ, ಅದ್ರ ಜೊತೆಗೆ ನಾವು ಮಾಡಿದೀವಿ. ಜಿಲ್ಲಾಡಳಿತದಿಂದ ಸರ್ಕಾರ ಬೇಕು, ಸರ್ಕಾರದಿಂದ ಸರ್ಕಾರ ಬೇಕು. ಈ ರೀತಿ ಇದನ್ನ ಏನಾದರೂ ಒಂದು ಸೊಲ್ಯೂಷನ್ ತೆಗಿಬೇಕಂತೇಳಿ ನಮ್ದು ವಿನಂತಿ ಐತಿ. ಇದನ್ನ ಸರ್ಕಾರಕ್ಕೂ ಬರೀರಿ ಸಾಹೇಬ್ರ, ಮುಂದಿನ ದಿವಸದಾಗ ಈ ರೀತಿ ನಮ್ಮ ಪ್ರಾಬ್ಲಮ್ಸ್ ಆಗತೈತಿ ಏನು ಅನ್ನೋದನ್ನ ಬರೀರಿ. ನಾವು ಕೂಡ ಅದನ್ನ ಪೂಜೆ ಮಹಾಪೌರರು ಇದ್ರದ್ದು ಆದೇಶ ಇವತ್ತಿನಿಂದ ಮಾಡ್ರಿ. 4 ವರ್ಷ ನಾವು ಕೊಡದಾಡತ್ತಿದ್ವಿ. ಜನರ ಕಲ್ನಾಗ ಒಂದು ನಾಯಿ ಹಿಡಿಯಕ್ಕೆ ಆಗಲಾರದಂತ ಕಾರ್ಪೊರೇಟರ್ ಅಂತ ಹೇಳಿ ಅವ್ರ ಮುಂದ್ಗಡೆ ನಾವು ವಿಲಂತರ ಆಗಿಬಿಟ್ಟಿವಿ. ಎಲ್ಲ ವಾರ್ಡ್ನಾಗು ನಮ್ಮ ವಾರ್ಡ್ನಾಗು 4 ಮಂದಿ ಹುಚ್ಚನಾಯಿ ಕಡ್ದೈತಿ, ರಾಜಶೇಖರ್ ಧೋನಿ ಅವ್ರ ವಾರ್ಡ್ನಾಗ 2 ಕಡ್ದೈತಿ, ಬ್ಲ್ಯಾಕ್ ಟಿವಿ ಒಳಗೆ ಬಂದೈತಿ, ಎಲ್ಲದಾಗ ಬಂದೈತಿ. ಅದಕ್ಕೆ ದಯವಿಟ್ಟು ಎಲ್ಲ ಕಾರ್ಪೊರೇಟರ್ಗೂ ನೋವಾಗೈತಿ. ಈಗ ಮಾತಾಡೋರು ಸರಿ ಐತಿ ಸಂಗೊಳ್ಳಿ ಅವರು, ಯಾಕಂದ್ರೆ ಅಲ್ಲಿ ಜನ ನಮ್ಮನ್ನ ಫಸ್ಟ್ ಇದು ಮಾಡ್ತಾರೆ. ಮಂತ್ರಿಗಳನ್ನ, ಅಧಿಕಾರಿಗಳನ್ನ, ಸಿಎಂನ ದೂಷಣೆ ಮಾಡಂಗಿಲ್ಲ. ಇಲ್ಲಿ ಇನ್ನೊಂದು ನಮ್ಮ ಇವರು ತಪ್ಪು ಹೇಳಿದ್ರು, ಮಾಹಿತಿ ಕಲಾನಿಯವರ, ನೀವು ಮಾಹಿತಿ ಇಲ್ದಿದ್ರ ಏನ್ರಿ ಹೇಳ್ಬಾರ್ದ. ಈ ABC ಸೆಂಟರ್ಸ್ ಮಾಡ್ರಿ, ಮತ್ತು ಅಗ್ರೆಸಿವ್ ನಾಯಿಗಳಿದ್ರೆ ಅವ್ರು ಟ್ರೀಟ್ಮೆಂಟ್ ಮಾಡ್ರಿ, ರ್ಯಾಬಿಸ್ ಇಂಜೆಕ್ಷನ್ ಕೊಡ್ರಿ, ಮತ್ತು ಡಾಗ್ ಸೆಂಟರ್ ಮಾಡ್ರಿ. ಇದೆಲ್ಲ ಹೊಸದು ಬಂದದ ಗೈಡ್ಲೈನ್ ಸುಪ್ರೀಂ ಕೋರ್ಟ್. ಅದನ್ನ ಓದ್ಕೊಂಡು ಯಾಕೆ ಇದು ಮಾಡಂಗಿಲ್ಲ? ನೀವು ಮಾಡ್ಬೇಕಲ್ಲ, ತಿಳ್ಕೊಬೇಕು. 15 ದಿವಸ ಅಂದ್ರೆ ಏನು ಕಡಿಮೆ ಆಗಲಿಲ್ಲ ನಿಮ್ದು ಅಧಿಕಾರಿ ಅವಧಿ. ವೆರಿ ನೆಕ್ಸ್ಟ್ ಚಾರ್ಜ್ ತಗೊಳ್ದ ಇದೇನೈತಿ ಗೊತ್ತು ಮಾಡ್ಕೋಬೇಕು. ಅದನ್ನ ತಾವು ಕಮಿಷನರ್ ಇದು ಮಾಡ್ಬೇಕು. सभेत रस्त्यांवरील खड्ड्यांचाही मुद्दा जोरदारपणे उपस्थित करण्यात आला. दरवर्षी खड्डे बुजवण्यासाठी कोट्यवधी रुपये खर्च केले जात असले तरी कायमस्वरूपी उपाययोजना होत नसल्याबद्दल नगरसेवकांनी संताप व्यक्त केला. महापालिका आयुक्त कार्तिक एम यांनी सांगितले की रस्ते देखभालीसाठी दरवर्षी दक्षिण विभागासाठी 80 लाख रुपये, उत्तर विभागासाठी 80 लाख रुपये आणि मध्य विभागासाठी 90 लाख रुपये असा एकूण 2.5 कोटी रुपयांचा निधी राखीव ठेवण्यात येतो. ಎನ್ವಿರಾನ್ಮೆಂಟ್ಸ್ ಈ ರೀತಿ ಫೆರೋಷಿಯಸ್ ಡಾಗ್ಸ್ನ ಇಮಿಡಿಯೇಟ್ ಆಗಿ ಕ್ಯಾಚ್ ಮಾಡೋದಕ್ಕೆ ತುರ್ತಾಗಿ ಕ್ರಮ ತಗೋಬೇಕು. ABC ಪ್ರೋಗ್ರಾಮ್ ಮಾಡಿ ಕ್ಲಿಯರ್ ಮಾಡ್ತಾರೆ. महापौर प्रीती कामकर यांनी अधिकाऱ्यांना निर्देश देताना सांगितले की खड्डे बुजवल्यानंतर GPS फोटो, खड्ड्याची लांबी, रुंदी यासह संपूर्ण नोंद ठेवावी. दरम्यान नगरसेवक रवी धोत्रे यांनी पिण्याच्या पाण्याच्या कामांबद्दल प्रश्न उपस्थित केला. या सभेला उपमहापौर हनुमंत कोंगाळी, उपायुक्त डॉक्टर सिद्धू हुल्लोळी, उदयकुमार तळवाल, लक्ष्मी निपाणीकर यांच्यासह महापालिकेचे अधिकारी आणि नगरसेवक उपस्थित होते. विनोद कोलकार, KMM मराठी, बेळगाव. ಜಗಮಗ ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakvadi, Belagavi.